ನಮಸ್ಕಾರ ವೀಕ್ಷಕರೇ, ಕನ್ನಡ ವರದಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆ ಏನಾಗಿದೆ ಅಂದ್ರೆ ಸ್ನೇಹಿತರೆ, ಕನ್ನಡದಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಇದೆ, ತರ್ಲೆ ಕಾರ್ ಅಂತ. ಅದು ನಿಮಗೂ ಗೊತ್ತಿರುತ್ತೆ. ಈತ ಏನ್ ಮಾಡ್ತಾನೆ ಅಂದ್ರೆ, ಯಾರಾದ್ರೂ ಸ್ಟ್ರೇಂಜರ್ಸ್ ಅನ್ನ ದಾರಿಲಿ ಕೂತ್ಕೊಂಡು, ಅಂದ್ರೆ ಯಾರಾದ್ರೂ ದಾರಿ ಹೋಕರನ್ನ ತಮ್ಮ ಕಾರಲ್ಲಿ ಕುಂಡ್ರಿಸ್ಕೊಂಡು ಅವರನ್ನ ಏನಾದ್ರೂ ಹೆದರಿಸಿ ಅದನ್ನ ವಿಡಿಯೋ ಮಾಡಿಕೊಂಡು ತನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡೋದೇ ಇವನ್ ಕೆಲಸ ಆಗಿರುತ್ತೆ ಸ್ನೇಹಿತರೆ. ನಿನ್ನೆ ಹೀಗೆ ಒಬ್ಬರು ಸಾಮಾನ್ಯ ವಯಸ್ಸಾಗಿರುವವ್ರನ್ನ ಕೂಡ್ರಿಸ್ಕೊಂಡು ಪ್ರ್ಯಾಂಕ್ ಮಾಡೋದಕ್ಕೆ ಹೋಗಿರ್ತಾನೆ. ಅದು ತುಂಬಾನೇ ಬೇರೆ ತರನೇ ಆಗೋಗಿ ಅದು ಪ್ರ್ಯಾಂಕ್ ಅತಿರೇಕಕ್ಕೆ ಹೋಗಿ ಯಾರು ವಯಸ್ಸಾದವರು ಅವರು ಅಕ್ಕಪಕ್ಕದವ್ರನ್ನೆಲ್ಲ ಸಹಾಯಕ್ಕೆ ಕರೆದು ಈತನ ವರ್ತನೆಗೆ ಅವರು ಭಯಪಟ್ಟು ಆ ಜನಗಳಿಗೆ ತಿಳಿಸಿ ಅವರು ಮತ್ತು ಅಲ್ಲಿದ್ದ ಜನಗಳು ಸಹ ಇವನ ಮೇಲೆ ನಿನ್ನೆ ಹಲ್ಲೆಯನ್ನ ಮಾಡಿರ್ತಾರೆ ಸ್ನೇಹಿತರೆ, ನಾವು ಒಂದು ವಿಷಯವನ್ನು ಏನು ತಿಳ್ಕೊಬೇಕು ಅಂದ್ರೆ, ಇಲ್ಲಿ ಯಾವುದನ್ನೇ ಆಗ್ಲಿ ಅತಿಯಾಗಿ ಮಾಡೋದಕ್ಕೆ ಹೋಗಬಾರ್ದು. ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರಬೇಕು. ಎಲ್ಲರೂ ಸಹ ಒಂದೇ ರೀತಿ ಇರೋದಿಲ್ಲ. ಕೆಲವರು ವಯಸ್ಸಾದವರು ಇರ್ತಾರೆ, ಮಕ್ಕಳಿರ್ತಾರೆ, ಅವ್ರಿಗೆಲ್ಲ ಹೃದಯ ಸಮಸ್ಯೆ ಇದ್ದು ಅಥವಾ ಈತ ಏನಾದ್ರೂ ಪ್ರ್ಯಾಂಕ್ ಮಾಡೋದಕ್ಕೆ ಹೋಗಿ ಅವರು ಸೀರಿಯಸ್ ಆಗಿ ತಿಳ್ಕೊಂಡು ಹೃದಯಾಘಾತ ಆಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ ಸ್ನೇಹಿತರೆ. ಆದ್ರೆ ಈತನಿಗೆ ಅದರ ಬಗ್ಗೆ ಅರಿವೇ ಇಲ್ಲ. ಈತನಿಗೆ ಏನಂದ್ರೆ, ಯಾರನ್ನಾದ್ರೂ ಸರಿ ಯೂಸ್ ಮಾಡಿಕೊಂಡು ವಿಡಿಯೋ ಮಾಡ್ಕೋಬೇಕು, ವಿಡಿಯೋ ಮಾಡ್ಕೊಂಡು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು. ಇದಿಷ್ಟೇ ಇವನ್ನ ಕೆಲಸ ಆಗಿರುತ್ತೆ ಮತ್ತೆ ಉದ್ದೇಶ ಆಗಿರುತ್ತೆ. ಒಂದು ರೀತಿ ನೋಡೋದಕ್ಕೆ ಹೋದ್ರೆ ಜನರು ಮತ್ತು ಯಾರಿಗೆ ಈತ ಪ್ರ್ಯಾಂಕ್ ಮಾಡೋದಕ್ಕೆ ಹೋಗಿದ್ದ ಆ ವ್ಯಕ್ತಿಗಳು ಸೇರಿಕೊಂಡು ಈತನಿಗೆ ಒಳ್ಳೆ ಬುದ್ಧಿಯನ್ನೇ ಕಲಿಸಿದ್ದಾರೆ ಸ್ನೇಹಿತರೆ. ನಮ್ಮ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಮಾಡಿ. ಧನ್ಯವಾದ ಸ್ನೇಹಿತರೆ.